ವೀಕ್ಷಕರೇ, ಮಾಧ್ಯಮ ಕ್ರಾಂತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವಿವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿರುವ ಶಿವಮೊಗ್ಗ ರಸ್ತೆಯ HID ಟ್ರೇಡರ್ಸ್ನಲ್ಲಿದ್ದೀವಿ. ಕಳೆದ ಹಲವು ದಿನಗಳಿಂದ ವಾಹನ ಸವಾರರ ಬಾಯಲ್ಲಿ ಒಂದೇ ಒಂದು ಮಾತು, HID ಟ್ರೇಡರ್ಸ್. ಯಾಕೆ ಈ ಟ್ರೇಡರ್ಸ್ ಪ್ರಸಿದ್ಧಿಯನ್ನು ಪಡೆದಿದೆ ಅನ್ನೋದನ್ನು ತಿಳಿದುಕೊಳ್ಳಬೇಕು ಎಂಬುದು ಕಾಡ್ತಾ ಇತ್ತು. ಸರಿ ಆಯಿತು, ಅದೇನನ್ನೋದು ತಿಳಿದುಕೊಳ್ಳೋಣ ಅಂತೇಳಿ ಹರಿಹರದ HID ಟ್ರೇಡರ್ಸ್ಗೆ ಬಂದಾಗ ನಮಗೆ ಗೊತ್ತಾಗಿದ್ದು ಒಂದೇ, ಎಲ್ಲ ರೀತಿಯ ವಾಹನಗಳ ಇಂಜಿನ್ ಕಾರ್ಬನ್ ಕ್ಲೀನಿಂಗ್ ಮಾಡ್ತಾರೆ ಅನ್ನೋದು. ಹಾಗಾದರೆ ಇಲ್ಲಿ ಕ್ಲೀನಿಂಗ್ ಮಾಡಿಸೋದ್ರಿಂದ ಆಗೋ ಲಾಭಗಳೇನು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಇಂಜಿನ್ನ ಅತಿಯಾದ ಬಿಸಿ ಆಗೋದು ಕಡಿಮೆಯಾಗುತ್ತೆ. ಇಂಜಿನ್ ಏನಾದರೂ ಸೌಂಡ್ ಬರೋದು, ವೈಬ್ರೇಷನ್ ಬರೋದು ಎಲ್ಲ ಕಡಿಮೆಯಾಗುತ್ತೆ. ಇಂಜಿನ್ಗೆ ಉತ್ತಮ ಬಲಿಷ್ಠತನ ನೀಡುತ್ತೆ. ಹಾಗೆ ನಿಮ್ಮ ವಾಹನಗಳು ಹೊಸ ವಾಹನಗಳ ರೀತಿ ಫೀಲ್ ಕೊಡುತ್ತೆ ಅಂತೇಳಿ ಇಲ್ಲಿ ಕ್ಲೀನ್ ಮಾಡಿದವರೆಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೂ ಮುನ್ನ ಹೆಚ್ಚಿನ ಮಾಹಿತಿಯನ್ನು ನಾವು HID ಟ್ರೇಡರ್ಸ್ನ ಮಾಲೀಕರಾದ ರಾಮೇಶ್ ಅವರಿಂದನೇ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಮೊದಲಿಗೆ ಮಾಧ್ಯಮ ಕ್ರಾಂತಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಹರಿಹರ ಪಟ್ಟಣದ ಶಿವಮೊಗ್ಗ ರಸ್ತೆಯಲ್ಲಿರುವ HID ಟ್ರೇಡರ್ಸ್ನಲ್ಲಿದ್ದೀವಿ. ಈ ಸೆಂಟರ್ನ ವಿಶೇಷತೆಗಳೇನು ಅನ್ನೋದನ್ನು ಈ ಸೆಂಟರ್ನ ಮಾಲೀಕರಾದಂತಹ ರಾಮೇಶ್ ಅವರಿಂದನೇ ತಿಳಿದುಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ಸೆಂಟರ್ನ, ಈ ಹೈಡ್ರಾಲಿಕ್ ಇಂಜಿನ್ ಸೆಂಟರ್ನ ವಿಶೇಷತೆಗಳೇನು, ಇಲ್ಲಿಗೆ ಯಾವ್ಯಾವ ರೀತಿ ಗಾಡಿಗಳೆಲ್ಲ ಬರುತ್ತೆ ಅನ್ನೋದು ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ? ಸರ್, ಇದು ಇಂಜನ್ ಡಿಕಾರ್ಬನೇಷನ್ ಸೆಂಟರ್ ಸರ್. ಇದು ಹೈಡ್ರೋಟೆಕ್ ಮಿಷನು. ಇದು ಜರ್ಮನಿಯಲ್ಲಿ ರೆಡಿ ಆಗಿದೆ ಸರ್. ಇದರಲ್ಲಿ ಇದು ಸ್ಪೆಷಾಲಿಟಿ ಏನಂದರೆ, ಎಲ್ಲ ಗಾಡಿಗಳಿಗೆ A to Z ವೆಹಿಕಲ್ಸ್ಗೆ ಕಾರ್ಬನ್ ಬರುತ್ತಲ್ಲ, ಕಾರ್ಬನ್ ನಮಗೆ ಕಾಣಿಸಲ್ಲ. ಎಲ್ಲ ಗಾಡಿಗೆ ಕಾರ್ಬನ್ ಬರುತ್ತೆ, ನಮಗೆ ಕಾಣಿಸಲ್ಲ. ನಾವು ಸರ್ವಿಸಿಂಗ್ ಮಾಡಿಸಿದ್ರೆ ಅದು ಹೋಗುತ್ತೆ ಅಂತ ನಾವು ಅಂದ್ಕೊತೀವಿ, ಅದು ಹೋಗಲ್ಲ. ಅದು ಕಾರ್ಬನ್ ಕ್ಲೀನಿಂಗ್ ಮಾಡಿಸ್ಬೇಕಂದ್ರೆ ಅವರು ಇಂಜನ್ ಬಿಚ್ಚಬೇಕು. ಮೆಕ್ಯಾನಿಕು ಇಂಜನ್ ಯಾರು ಬಿಚ್ಚಲ್ಲ. ಇಂಜನ್ ಬಿಚ್ಚಬೇಕಂದ್ರೆ ಇಂಜನ್ ಬೋರ್ ಬಂದ್ರೇ ಇಂಜನ್ ಬಿಚ್ತಾರೆ, ಇಲ್ಲ ಅಂದರೆ ಬಿಚ್ಚಲ್ಲ. ನಾವು ಇದು ಜರ್ಮನಿ ಟೆಕ್ನಾಲಜಿ ಸರ್. ಇಂಜನ್ ಬಿಚ್ಚಲಿಲ್ಲಂಗೆ ಇಂಜನ್ನಲ್ಲಿರೋ ಕಾರ್ಬನ್ ಕ್ಲೀನ್ ಮಾಡೋದು. ಅವರು ಈ ಬೋರ್ಗ್ ಬರೋದ್ರಿಂದ ಹೊಗೆ ಜಾಸ್ತಿ ಬಂದು ಎಲ್ಲ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಅಂತ ಜರ್ಮನಿ ಅವರು ಇದು ಕಂಡುಹಿಡ್ದಿದ್ದಾರೆ. ಇದ್ರ ಸ್ಪೆಷಾಲಿಟಿ, ಇದು ಮಾಡಿಸೋದ್ರಿಂದ ಪೊಲ್ಯೂಷನ್ ಕಮ್ಮಿ ಆಗುತ್ತೆ, ಗಾಡಿ ಮೈಲೇಜ್ ಜಾಸ್ತಿ ಆಗುತ್ತೆ, ಗಾಡಿ ಇಂಜನ್ ಲೈಫ್ ಜಾಸ್ತಿ ಆಗುತ್ತೆ, ಪಿಕಪ್ ಜಾಸ್ತಿ ಆಗುತ್ತೆ, ಮೈಲೇಜ್ ಜಾಸ್ತಿ ಆಗುತ್ತೆ, ಬ್ಲಾಕ್ ಸ್ಮೋಕ್ ಏನಾದರೂ ಇದ್ದರೆ ಹೋಗುತ್ತೆ, ಇಂಜನ್ ವೈಬ್ರೇಷನ್ ಹೀಟ್ ಆಗೋದು, ವೈಬ್ರೇಷನ್ ಆಗೋದು ಅವೆಲ್ಲ ಕಡಿಮೆ ಆಗ್ತವೆ. ನಮಗೆ ಫ್ಯೂಯಲ್ನೂ ಜಾಸ್ತಿ ಅದು ಆಗಲ್ಲ, ಮೈಲೇಜ್ ಜಾಸ್ತಿ ಬರುತ್ತೆ. ಅದೇ ನಾವು ಮಾಡೋದೇನೆಂದರೆ, EGR ವಾಲ್ಸ್ ಅಲ್ಲಿ ಇರ್ತಾವೆ ಸರ್, ಅಲ್ಲಿ ನೋಡಿರಿ ಸರ್, ಅಲ್ಲಿ ಆ ಥರ ಜಾಮ್ ಆಗುತ್ತೆ. ಅಲ್ಲಿ ಆಯ್ತಲ್ಲ ಗಡ್ಡೆ ಥರ ಬ್ಲಾಕು ಆ ಥರ ಜಾಮ್ ಆಗುತ್ತೆ. ಅದು ನಾವು ಮಾಡಿದ ಮೇಲೆ ಈ ಥರ ಕ್ಲೀನ್ ಆಗುತ್ತೆ ನೋಡಿರಿ ಸರ್. ಬಿಫೋರ್ ಆಫ್ಟರ್ ಹಿಂಗಾಗುತ್ತೆ ನೋಡಿರಿ ಸರ್. ನಾವು ಗ್ಯಾಸ್ ಕಳ್ಸೋಕ್ಕೆ ಮುಂಚೆ ಆ ಥರ ಇರುತ್ತೆ ಸರ್ ಫಿಸ್ಟಿನಲ್ಲಿ. ಅದು ಮಾಡಿದ ಮೇಲೆ ಈ ಥರ ಕ್ಲೀನ್ ಆಗುತ್ತೆ ಸರ್. ಇದೆಲ್ಲ ಮಾಡ್ತೀವಿ ಸರ್. ಮತ್ತು ನಮಗೆ ನಮ್ಮ ಕಂಪನಿಗೆ ಈ ರೀತಿ ಅವಾರ್ಡ್ ಎಲ್ಲ ಕೊಟ್ಟಿದ್ದಾರೆ ನೋಡಿರಿ ಸರ್. ಇಂಡಿಯನ್ ಐಕಾನಿಕ್ 2021 ಕೊಟ್ಟಿರೋದು ಇದು ಗ್ಲೋಬಲ್ ಚಾಯ್ಸ್ ಅವಾರ್ಡ್ ಸರ್. ಇದು ಇಂಡಿಯನ್ MSS, ಇದು ಉಡಾನ್, ಇದು GMT ಸರ್ಟಿಫಿಕೇಟು ಇದು ಸರ್. ಸರಿ. ಮತ್ತು ಇಂಡಿಯನ್ ಐಕಾನಿಕ್ ಅವಾರ್ಡು, ಇದು ಇಂಟರ್ನ್ಯಾಷನಲ್ ಅವಾರ್ಡ್ ಸರ್. ಇದು ಅದೇ ಸರ್. ಓಕೆ, ಇಂಟರ್ನ್ಯಾಷನಲ್ ವಿನ್ನರ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವರಿಗೆ ಯಾವ್ಯಾವ ರೀತಿಯಾದಂತಹ ಅವಾರ್ಡ್ಗಳೆಲ್ಲ ಬಂದಿದೆ ಅಂತ. ಸರ್, ಮತ್ತು ನಿಮ್ಮ ಸರ್ವಿಸ್ ಸೆಂಟರ್ನಲ್ಲಿ ಯಾವ್ಯಾವ ರೀತಿ ಟೈಪ್ಸ್ ಆಫ್ ಸರ್ವಿಸಸ್ ಸಿಗುತ್ತೆ ಸರ್? ನಮ್ಮ ಹತ್ರ ಬಂದಿರೋ ಗಾಡಿಗೆ ಎಲ್ಲ, ಇದು ಡೀಸೆಲ್ ಗಾಡಿಗೆ ಸೆನ್ಸರ್ ಕ್ಲೀನ್ ಮಾಡೋದು ಸರ್. ಇದು ಏನೇನಕ್ಕೆಲ್ಲ ಯೂಸ್ ಆಗುತ್ತೆ? ಇದು ಡೀಸೆಲ್ ಗಾಡಿ ಎಲ್ಲ ಬರ್ತಾವಲ್ಲ ಸರ್, ಅದಕ್ಕೆ ಸೆನ್ಸರ್ ಇರ್ತಾವಲ್ಲ, ಸೆನ್ಸರ್ ಕ್ಲೀನ್ ಮಾಡ್ತೀವಿ ಸರ್. ನಮ್ಮ ಹತ್ರ ಬಂದಿರೋ ಗಾಡಿಗೆ ಸೆನ್ಸರ್ಸ್ ಕ್ಲೀನ್ ಮಾಡ್ತೀವಿ, ಹೇರ್ ಫಿಲ್ಟರ್ ಕ್ಲೀನ್ ಮಾಡ್ತೀವಿ. ಬೈಕ್ಸ್ಗಾದರೆ ಪ್ಲಗ್ ಅವೆಲ್ಲ ಕ್ಲೀನ್ ಮಾಡಿಕೊಡ್ತೀವಿ. ಇದು ಡೀಸೆಲ್ ಸೆನ್ಸರ್ಸ್ ಕ್ಲೀನ್ ಮಾಡೋದು ಸರ್. ಇದು ಬಂದುಬಿಟ್ಟು ಇದು ಪೆಟ್ರೋಲ್ ಗಾಡಿ ಸೆನ್ಸರ್ಸ್ ಕ್ಲೀನ್ ಮಾಡೋದು ಸರ್. ಪೆಟ್ರೋಲ್ ಗಾಡಿ, ಕಾರ್ಗಾದ್ರೂ ಬೈಕ್ ಎಲ್ಲ ಸೆನ್ಸರ್ಸು. ಬೈಕ್ಸ್ಗಾದರೆ ಪ್ಲಗ್ಸ್ ಇರ್ತಾವಲ್ಲ, ಪ್ಲಗ್ ಅವೆಲ್ಲ ಕ್ಲೀನ್ ಮಾಡೋದು ಸರ್. ಇದು ಈ ಸೆಂಟರ್ನಲ್ಲಿ ತಮ್ಮ ಗಾಡಿ ರಿಪೇರಿ ಮಾಡಿದಂತಹ ನಾಗರಾಜ್ ಅವರಿದ್ದಾರೆ. ಅವರಿಂದನೇ ತಿಳ್ಕೊಳ್ಳೋಣ ಇಲ್ಲಿ ಏನೇನು ರಿಪೇರಿ ಮಾಡಿದ್ದಾರೆ, ಇವಾಗ ಗಾಡಿ ಓಡಿಸ್ಲಿಕ್ಕೆಲ್ಲ ಅವ್ರಿಗೆ ಯಾವ್ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದು ಅವ್ರ ಬಾಯಲ್ಲೇ ನಾವು ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ.
ಇವಾಗ ಗಾಡಿ ರಿಪೇರಿ ಮಾಡಿಸಿದ್ದೀರಿ ಇಲ್ಲಿ, ಇವಾಗ ನಿಮಗೆ ಏನು ಅನಿಸ್ತಾ ಇದೆ ಗಾಡಿ ಬಗ್ಗೆ? ಚೆನ್ನಾಗಿ ಅನಿಸ್ತಿದೆ. ಗಾಡಿದು ಸ್ವಲ್ಪ ನಮ್ಮದು ಭಾಳ ಇದಿತ್ತಣ್ಣ, ಪಿಕಪ್ ಬರ್ತಿರ್ಲಿಲ್ಲ, ಮೈಲೇಜ್ ಬರ್ತಿರ್ಲಿಲ್ಲ, ಆಮೇಲೆ ಗಾಡಿ ಸ್ವಲ್ಪ ಓವರ್ ಹೀಟ್ ಆಗೋದು, ಆಮೇಲೆ ವೈಬ್ರೇಷನ್ ಸೌಂಡ್ ಚೇಂಜ್ ಆಗೋದು, ಹಾಗಾಗಿ ಈ ಥರ ಎಲ್ಲ ಆಗ್ತಿತ್ತಣ್ಣ. ನಾವು ಹಿಂಗೆ ಕೂತ್ಕೊಂಡಿದ್ವಣ್ಣ, ಒಂದು ಸೈಡ್ ಕೂತ್ಕೊಂಡು ಹಿಂಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ವಿ. ನೋಡ್ತಾ ಇದ್ದಾಗ ಇದು ರೀಲ್ಸ್ ನೋಡ್ತಾ ಇದ್ವಣ್ಣ, ಇದು HLG ಟ್ರೇಡರ್ಸ್ ಅಂತ ನಿಂಗೆ ಈ ಥರ ಬರ್ತಿತ್ತು. ನಾನು ಬೇರೆ ಕಡೆ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಗ್ಯಾರೇಜಲ್ಲಿ ಬಿಟ್ಟರು ಕೂಡ ಅಷ್ಟು ನನಗೆ ಇದು ಆಗ್ತಿರ್ಲಿಲ್ಲ ಅಣ್ಣ. ಸುಮ್ಮನೆ ಅಮೌಂಟು 10,000 5,000 ಇಸ್ಕೊಳ್ಳೋರು. ಸೊ ಗಾಡಿ ಏನು ಕ್ಲೀನ್ ಆಗ್ತಿರಲಿಲ್ಲ, ಆಮೇಲೆ ರಿಪೇರಿ ಕೂಡ ಆಗ್ತಿರ್ಲಿಲ್ಲ ಅಣ್ಣ. ಹಂಗಾಗಿ ಒಂದು ಸರಿ ಹೋಗ್ಬರೋಣ, ಲಾಸ್ಟ್ ನನಗೂ ಒಂಥರ ಮನ್ಸು ಬೇಜಾರಾಯ್ತಣ್ಣ. ಬೇಜಾರಾಗಿ ಲಾಸ್ಟ್ ಇದೊಂದು ಸರಿ HLG ಟ್ರೇಡರ್ಸ್ ಹೋಗ್ಬರೋಣ, ನೋಡೋಣ ಏನಾಗುತ್ತೆ ಏನು ಅಂತಂದು ಹೇಳಿ ಆ ಥರ ಹೇಳಿ ಬಂದಿರೋದಣ್ಣ. ಬಂದಮೇಲೆ ನಾನು ಇಲ್ಲಿ ಮಾಡಿಸಿದೆ. ಮಾಡಿಸಾದ್ಮೇಲೆ ನಾನು ಎಲ್ಲ ಹೊರಗಡೆ ಹೋಗಿ ಟ್ರೈಲ್ ಹೋಗಿ ಬಂದೆ. ಟ್ರೈಲ್ ಹೋಗಿ ಬಂದಾಗ ಚೆನ್ನಾಗಿ ಅನಿಸ್ತು, ಗುಡ್ ಕಂಡೀಷನ್ ಅನಿಸ್ತು. ಆಮೇಲೆ ಗಾಡಿ ಸ್ಮೂತು, ಆಮೇಲೆ ಇಂಜಿನ್ ಪಿಕಪ್ಪು, ಆಮೇಲೆ ಮೈಲೇಜು ಎಲ್ಲ ಚೆನ್ನಾಗಿ ಅನಿಸ್ತಣ. ಆಮೇಲೆ ನಾನು ಬೇರೆ ಕಡೆ ಎಲ್ಲರೂ ಹೋಗ್ಬೇಕಂದ್ರೆ ಫಸ್ಟಿಗೆ ಇಲ್ಲಿ ಮಾಡ್ಸೋಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲರೂ ಹೋಗ್ಬೇಕಂತ ಹಿಂಗೆ 30-40 ಕಿಲೋಮೀಟ್ರ್ ಹೋಗೋದು ಭಾಳ ಬೇಜಾರಾಗೋದು. ನಮ್ಮ ಫ್ರೆಂಡ್ಸ್ ಗಾಡಿ ಎಲ್ಲ ಇಸ್ಕೊಂಡು ಹೋಗಿದ್ದು ನಾನು. ಯಾಕಂತಂದರೆ ಅಷ್ಟು ಬೇಜಾರಾಗೋದು ನನ್ನ ಗಾಡಿ ಓಡಿಸೋಕ್ಕೆ. ಸ್ವಲ್ಪ ವೈಬ್ರೇಷನ್ನು, ಪಿಕಪ್ ಇರಲಿಲ್ಲ, ಮೈಲೇಜ್ ಇರಲಿಲ್ಲ. ಹಂಗಾಗಿ ಇವಾಗ ಇಲ್ಲಿ ಮಾಡಿಸಿದ ಮೇಲೆ ನನಗೆ ತುಂಬ ಚೆನ್ನಾಗಿ ಗಾಡಿ ಸ್ಮೂತ್ನೆಸ್ ಕಾಣ್ತಾಣ. ಆಮೇಲೆ ಇನ್ನೊಬ್ಬರು ಗಾಡಿ ಅವಶ್ಯಕತೆ ಇಲ್ಲ ಬಿಡು, ನನ್ನ ಗಾಡಿನೇ ಚೆನ್ನಾಗಾಯ್ತಲ್ಲ, ನಾನು ಅಷ್ಟು ರಿಪೇರಿಗೆ ಆಗ್ತಿದ್ರು ಕೂಡ ಅಲ್ಲಿ ಆಗಲಿಲ್ಲ. ಇಲ್ಲಿ ಬಂದಮೇಲೆ ಮಾಡಿಸಿದ್ನಲ್ಲ, ಒಂದು 10 to 30 ಮಿನಿಟ್ಸ್ ಅಣ್ಣ ಮಾಡಿಸಿದೆ. ಮಾಡಿಸಾದ್ಮೇಲೆ ಚೆನ್ನಾಗಿ ಅನಿಸ್ತಣ ಗಾಡಿದು. ಇವಾಗ ಇಲ್ಲಿ ರಿಪೇರಿ ಮಾಡುವಾಗ ನಿಮಗೆ ಇಲ್ಲಿ ಕಸ್ಟಮರ್ಗೆ ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಇವರೆಲ್ಲ ನಿಮಗೆ? ಕಸ್ಟಮರ್ಗೆ ಚೆನ್ನಾಗೇ ಟ್ರೀಟ್ ಮಾಡ್ತೀರಣ್ಣ, ಒಳ್ಳೆ ಗುಡ್ ಕಂಡೀಷನ್. ಆಮೇಲೆ ಇನ್ನೊಂದು ಕೆಲಸ ಕೂಡ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ. ಕಸ್ಟಮರ್ ಕೂಡ ಏನು ಚೆನ್ನಾಗೇ ಟ್ರೀಟ್ ಮಾಡಿಕೊಡ್ತಿದ್ದಾರೆ ಅಣ್ಣ ಅವರು. ಇವಾಗ ನೆಕ್ಸ್ಟ್ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ನೀವು ನಮ್ಮ ವೀಕ್ಷಕರ ಮೂಲಕ ನೀವು ನಮ್ಮ ವೀಕ್ಷಕರಾಗಲಿ ಅಥವಾ ಬೇರೆ ಯಾರೋ ತಮ್ಮ ಗಾಡಿಗಳು ರಿಪೇರಿ ಇದ್ದಾಗ ನೀವು ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈ HLD ಟ್ರೇಡರ್ಸ್ ಬಂದರೆ ಈಗ ಅಣ್ಣ ಅವ್ರ ಗಾಡಿ ಇರ್ತಾವಲ್ಲ, ಈಗ ಅಲ್ಲಿ ಇಲ್ಲಿ ಹೋಗಿ ರಿಪೇರಿ ಮಾಡಿಸೋ ಬದಲು ಸುಮ್ಮನೆ ಅಲ್ಲಿ ಅಮೌಂಟ್ ಅಷ್ಟು ಸುಮ್ಮನೆ ತೊಗೊತಾರಣ, ಬಟ್ ರಿಪೇರಿ ಆಗೋಲ್ಲ ಗಾಡಿಗಳು. ಇಲ್ಲಿ ಬಂದು ಒಂದು ಸರಿ ವಿಸಿಟ್ ಮಾಡಿ ಒಂದು ಸರಿ ಅವ್ರು ಮಾಡಿಸ್ಕೊಂಡ್ರೆ ಅವ್ರಿಗೆ ಕೂಡ ಗೊತ್ತಾಗುತ್ತಣ್ಣ. ಹಂಗೆ ಅವರು ಕೂಡ ಈಗ ಮಾಡಿಸ್ಕೊಂಡಿದ್ಮೇಲೆ, ಈಗ ನಾನು ಮಾಡಿಸ್ಕೊಂಡಿದ್ಮೇಲೆ ಇನ್ನೊಬ್ರಿಗೆ ನಾನು ಹೇಳೋಕ್ಕೆ ಸಾಧ್ಯ ಅಲ್ಲ. ಈಗ ನಾನು ಮಾಡಿಸ್ಕೊಂಡೆ ಹಂಗಾಗಿ ಚೆನ್ನಾಗಿದೆ, ಇನ್ನೊಬ್ರಿಗೆ ನಾನು ಹೇಳೋಕ್ಕೆ ಸಾಧ್ಯ. ಆಮೇಲೆ ಅವರು ಇನ್ನೊಬ್ರಿಗೆ ಹಿಂಗೆ ಹೇಳ್ಕೊಂಡು ಇದಾಗಿ ಚೆನ್ನಾಗತ್ತಣ್ಣ. ಗಾಡಿ ಕೂಡ ಒಳ್ಳೆ ಗುಡ್ ಕಂಡೀಷನ್ ಆಗ್ತವೆ, ಇಲ್ಲಿ ಚೆನ್ನಾಗಿ ಕೂಡ ಮಾಡ್ತಾರೆ. ವೀಕ್ಷಕರೇ, ಇನ್ನೊಬ್ಬ ಇಲ್ಲಿ ಗಾಡಿ ಸರ್ವಿಸ್ ಮಾಡಿದಂತಹ ಲಕ್ಷ್ಮಣ್ ಅಂತೇಳಿ ಇನ್ನೊಬ್ರು ಇದ್ದಾರೆ. ಇವಾಗ ಅವ್ರ ಗಾಡಿ ಹಳೇದು ಇರೋವಾಗ ಯಾವ ರೀತಿ ಸರ್ವಿಸ್ ಇತ್ತು, ಇವಾಗ ಇಲ್ಲಿ ಸರ್ವಿಸ್ ಆದಮೇಲೆ ಇವಾಗ ಏನು ಅವ್ರಿಗೆ ಫೀಲ್ ಅನಿಸ್ತಾ ಇದೆ ಅನ್ನೋದು ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮ್ಮ ಗಾಡಿ ನಾವು ಫಸ್ಟಿಗೆ ಗಾಡಿ ರಿಪೇರ್ ಮಾಡಿಸಿದ್ವಲ್ಲ, ಸಾಕಮಟ್ಟ ದುಡ್ಡು ಪಟ್ಟು ಖರ್ಚು ಮಾಡಿದ್ವಿ. ಬಟ್ ಇವಾಗ ಇಲ್ಲಿ ಬಂದು ಸರ್ವಿಸ್ ಮಾಡಿದ್ಮೇಲೆ ಗಾಡಿ ಮೈಲೇಜ್ ಒಳ್ಳೆ ಪಿಕಪ್ ಕಂಡೀಷನ್ ಎಲ್ಲ ಸ್ಮೂತ್ ಐತೆ ಸರ್ ಗಾಡಿದಲ್ಲ. ಇವಾಗ ಏನೇನು ಪ್ರಾಬ್ಲಮ್ ಇತ್ತು ಮೊದಲೆಲ್ಲ ನಿಮ್ಮದು? ಮೊದಲು ಅಂತಂದರೆ ಮೈಲೇಜ್ ಕೊಡ್ತಿಲ್ಲ, ಆಮೇಲೆ ಪಿಕಪ್ ಕಂಡೀಷನ್ ಇದ್ದಿಲ್ಲ. ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿದೆ ಸರ್ ಮೈಲೇಜ್ ಎಲ್ಲ. ಇವಾಗ ಕಂಡೀಷನ್ ಚೆನ್ನಾಗಿದೆ ಅಂದರೆ ಯಾವ ರೀತಿ ಎಲ್ಲ ಚೆನ್ನಾಗಿದೆ? ಇವಾಗ ನಾವು ಇವಾಗ ಫಸ್ಟಿಗೆ ಅಷ್ಟು ಕಂಡೀಷನ್ಕಿಂತ ಈಗಿನ ಕಂಡೀಷನ್ ಚೆನ್ನಾಗಿದೆ. ಓಕೆ, ಅಂದರೆ ಇವಾಗ ಇಲ್ಲಿ ಬಂದು ನೀವು ಗ್ಯಾರೇಜ್ ಎಲ್ಲ ಅಡ್ದಾಡ್ದು ಕೂಡ ರೊಕ್ಕ ವೇಸ್ಟ್ ಆಗ್ತಿತ್ತು ವಿನಃ ರಿಪೇರಿ ಆಗ್ತಿರ್ಲಿಲ್ಲ. ಇಲ್ಲಿ ಬಂದಾಗಿಂದ ಅಮೌಂಟು ಉಳಿತಾಯ ಆಗ್ತಿದೆ, ಗಾಡಿ ಸರ್ವಿಸ್ ಕೂಡ ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳ್ತಿದ್ವಿ. ಇವಾಗ ನೆಕ್ಸ್ಟ್ ನೀವು ನಿಮ್ಮ ಈ ವಿಡಿಯೋ ನೋಡೋರಿಗೆ ಏನು ಹೇಳ್ತೀರಿ? ಇವಾಗ ನೆಕ್ಸ್ಟ್ ಜನ ಬಂದ್ರಪ್ಪ ಅಂದರೆ ಇಲ್ಲೇ ಬಂದು ಸರ್ವಿಸ್ ಮಾಡ್ಸೋಕ್ಕೆ ನಾನು ಇದು ಮಾಡ್ತೀನಿ ಸರ್, ಹೇಳ್ತೀನಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಲಕ್ಷ್ಮಣ್ಣನವರು ಅವ್ರ ಫೀಲಿಂಗ್ಸ್ನ, ಅವ್ರ ಅಭಿಪ್ರಾಯನ ಅವ್ರು ತಿಳಿಸಿದ್ರು. ಅಂದರೆ ಇಲ್ಲಿ ಬೇರೆ ಕಡೆ ರಿಪೇರಿ ಆಗಿಲ್ಲ ಅನ್ನೋರು, ಗಾಡಿ ಎಷ್ಟು ರಿಪೇರಿ ಮಾಡಿಸಿದ್ರು ಕೂಡ ರಿಪೇರಿ ಆಗ್ತಿಲ್ಲ ಅನ್ನೋರು ಇಲ್ಲಿ ಒಮ್ಮೆ ಭೇಟಿ ನೀಡಿದ್ರೆ ಯಾವುದೇ ರೀತಿಯಾದಂಥ ಗಾಡಿ ಸರ್ವಿಸು ಇಲ್ಲಿ ಕ್ಲಿಯರ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ.